ಹಾಯ್ ಆಲ್, ಇದು ಥರ್ಸ್ಡೇದು ಮಿನಿ ವ್ಲಾಗ್, ಅಂದರೆ ನೆನ್ನೆದು ಮಿನಿ ವ್ಲಾಗ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ವಿಡಿಯೋ ಎಂಡ್ ತನಕ ನೋಡಿ. ಇವತ್ತು 3 ಕಂಪ್ನೀಸ್ದು ಜಾಬ್ ಅಪ್ಡೇಟ್ ಕೊಟ್ಟಿದ್ದೀನಿ ವಿತ್ 2 ಡಿಫ್ರೆಂಟ್ ಲೊಕೇಶನಲ್ಲಿ. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಈವ್ನಿಂಗ್ ಆಗಿತ್ತು. ಲಾಗೌಟ್ ಆದಮೇಲೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರಿಗೆ ನೈವೇದ್ಯ ಮಾಡಬೇಕಾಯಿತು. ಸೊ ಕ್ವಿಕ್ಕಾಗಿ ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಕೇಸರಿಬಾತ್ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಚೆನ್ನಾಗಿ ಬರೋಲ್ಲ, ಫುಲ್ ಅಂಟು ಥರ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆಸಮ್ ಅಂತಲೇ ಹೇಳ್ಬೋದು. ಸೊ ತುಪ್ಪ, ಸಕ್ಕರೆ, ಚಿರೋಟಿ ರವೆ, ಡ್ರೈ ಫ್ರೂಟ್ಸ್, ಸ್ವಲ್ಪ ನಮ್ಮ ಮನೇಲಿ ಕಲರ್ ಏನೂ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರ್ಶಿಣನೇ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಕಲರ್ಗೆ ಅಂತ, ಬಟ್ ಅದು ಕೂಡ ಏನು ಜಾಸ್ತಿ ಕಲರ್ ಬಂದಿರಲಿಲ್ಲ. ಬಟ್ ಏನು ಡಿಫ್ರೆಂಟ್ ಇಲ್ಲಿ ಮಾಡಬೇಕು ಅಂತ ಅಂದರೆ, ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಇದು ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಅದೇ ನಾನು ಏನು ಡಿಫ್ರೆನ್ಸ್ ಅಂತ ಹೇಳಿದೆ ಅಂದರೆ, ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಕೇಸರಿಬಾತ್ ಮಾಡೋದ್ರಿಂದ, ಮಾಮೂಲಿ ರವೆ ಯೂಸ್ ಮಾಡ್ಕೊಂಡು ನಾವು ಕೇಸರಿಬಾತ್ ಮಾಡಿದ್ರೆ ಏನು ಮಾಡ್ತೀವಿ, ಹಾಲು ಅಥವಾ ನೀರನ್ನ ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕಿ ಆಮೇಲೆ ರವೆ ಹಾಕ್ತೀವಿ ಕುದಿ ಬಂದಾಗ. ಬಟ್ ಇಲ್ಲಿ ಹಂಗೆ ಮಾಡಬಾರ್ದು. ನೀರನ್ನ ಫಸ್ಟೇ ಬಿಸಿ ಮಾಡ್ಕೊಂಡು ಇಟ್ಕೊಬೇಕು, ಅಂದರೆ ನೀರನ್ನ ಕಾಯಕ್ಕೆ ಇಟ್ಕೊಬೇಕು. ನೀವು ರವೆ ಎಷ್ಟು ತೊಗೊಂಡಿರ್ತೀರ ಅದ್ರ ಡಬಲ್ ಅಷ್ಟು, ಅಂದರೆ 1 ಕಪ್ ರವೆ ತೊಗೊಂಡಿದ್ರೆ 2 ಕಪ್ ಬಿಸಿ ನೀರನ್ನ ಕಾಯಿಸ್ಕೊಂಡು ಇಟ್ಕೊಬೇಕು. ಸೊ ಇಲ್ಲಿ ನಾನು ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನು ಫ್ರೈ ಮಾಡಿಕೊಂಡೆ. ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಕ್ಲೀನಾಗಿ ಫ್ರೈ ಕಂಪ್ಲೀಟಾಗಿ ನಾನು ತುಪ್ಪನೇ ಯೂಸ್ ಮಾಡಿಲ್ಲ, ಮನೆ ತುಪ್ಪನೇ ನಾನು ಯೂಸ್ ಮಾಡೋದು, GRB ತುಪ್ಪ ಯೂಸ್ ಮಾಡಿಲ್ಲ. ಸ್ವಲ್ಪ ತುಪ್ಪಗೂ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. ಆ ಕಡೆ ನೋಡ್ಬೋದು ನೀವು, ನಾನು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಆಯಿತು. ಓಕೆ, ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಆದಮೇಲೆ ರವೆ ನೋಡಿ ಅದೇ ಇದರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಬೇಗ ಗಂಟಾಗಿಬಿಡುತ್ತೆ ರವೆ. ಸೊ ಅದು ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಾಗ ಅಷ್ಟೊತ್ತಿಗೆ ನಿಮಗೆ ನೀರು ಕಾಯುತ್ತೆ. ಇದು ಬೇಗ ಏನು ಗಟ್ಟಿ ಆಗೋಲ್ಲ, ಇಮಿಡಿಯೇಟ್ಲಿ ಏನು ಗಟ್ಟಿ ಆಗೋಲ್ಲ. ಸೊ ಯಾಕೆಂದರೆ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದಕ್ಕೋಸ್ಕರನೇ. ಸೊ ನೀರೆಲ್ಲ ಸ್ವಲ್ಪ ಮಳ್ಳಂಗೆ ಕಾಯಿಸ್ಕೊಳ್ಳಿ, ನೀರು ಸ್ವಲ್ಪ ಚೆನ್ನಾಗೇ ಕಾಯಬೇಕು. ಬರೀ ಬೆಚ್ಚಗಾದರೆ ಅದೇನು ವರ್ಕೌಟ್ ಆಗೋಲ್ಲ ನಿಮಗೆ. ಮತ್ತು ಆ ರವೆನೂ ಅಷ್ಟೇ, ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಅರೋಮ ಬರುತ್ತೆ. ಅಷ್ಟೋ ತನಕನೂ ಚೆನ್ನಾಗಿ ರೋಸ್ಟ್ ಮಾಡಿ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನಿಷ್ ಥರ ಚೇಂಜ್ ಆಗುತ್ತೆ. ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗಿದ್ದು ಫುಲ್ ಕಂಪ್ಲೀಟ್ ಪ್ರಿಪೇರ್ ಮಾಡೋಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 12 ಮಿನಿಟ್ಸ್ ಆದರೆ ಸಾಕು. ನಾನು 10 to 12 ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡಿದ್ದು. ನನಗೆ ಬ್ರೇಕ್ ಇದ್ದಿದ್ದೆ 15 ಮಿನಿಟ್ಸು, ಅದರಲ್ಲಿ 10 to 12 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಸೊ ನೋಡಿ ಬಿಸಿ ನೀರು ಕಾಯ್ದಿದೆ. ನಾನು ಅದೇ ಕಪ್ಪಲ್ಲಿ ರವೆ ತೊಗೊಂಡಿದ್ದು 1 ಕಪ್ ಹಾಕ್ಕೊಂಡು ಫಸ್ಟು ಕ್ಲೀನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಎಷ್ಟು ಹದ ಬಂದಿದೆ ಅಂತ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ. ನೀರು ಹಾಕಿದ ತಕ್ಷಣ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರವೆ. ಸೊ ಇನ್ನೂ 1 ಕಪ್ ಹಾಕ್ಕೊಂಡೆ ನಾನು. ಇನ್ನೂ 1 ಕಪ್ ಹಾಕ್ಕೊಂಡು ಕ್ಲೀನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಸೊ ಲಿಡ್ಡೆಲ್ಲ ಕ್ಲೋಸ್ ಮಾಡಿಬಿಟ್ಟು ಬೇಯೋಕ್ಕೆಲ್ಲ ಬಿಡಬೇಡಿ, ಬಿಕಾಸ್ ಅದು ಚಿರೋಟಿ ರವೆ. ಮಾಮೂಲಿ ರವೆ ಆದರೆ ನೀವು ಬೇಯಕ್ಕೆ ಬಿಡ್ಬೋದು, ನಾರ್ಮಲ್ ರವೆಗೂ ಚಿರೋಟಿ ರವೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅಂದರೆ ಇದು ಬೇಗ ಬೆಂದೋಗುತ್ತೆ, ಅದಕ್ಕೋಸ್ಕರ. ಸೊ ಆ ಥರ ಕ್ಲೀನಾಗಿ ಸ್ಟಿರ್ ಆದಮೇಲೆ ಸಕ್ಕರೆ ಏನು ತೊಗೊಂಡಿರ್ತೀರ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡಾದ್ಮೇಲೂ ಅಷ್ಟೇ ಚೆನ್ನಾಗಿ ಸ್ಟಿರ್ ಆಗಬೇಕು. ಅದು ಬಿಸಿ ಇರುತ್ತಲ್ಲ, ಅದೇ ಕಾವಿಗೆ ಬೇಗ ಕರಗಿಬಿಡುತ್ತೆ. ಸ್ವಲ್ಪ ಕಲರ್ಗೆ ಅಂತ ನಾನು ಅರ್ಶಿಣ ಹಾಕ್ಕೊಂಡೆ, ಅದು ಕಲರ್ ಕೂಡ ಬಂದಿರಲಿಲ್ಲ ಜಾಸ್ತಿ. ಸೊ ನೋಡಿ ಸಕ್ಕರೆ ಹಾಕ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ತೆಳುಗಾಗುತ್ತೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ವಂಡರ್ಫುಲ್ಲಾಗಿ ಟೇಸ್ಟಿಯಾಗಿರೋ ಕೇಸರಿಬಾತ್ ರೆಡಿ ಆಗುತ್ತೆ. ಸೊ ನೀವು ಎಸೆನ್ಸ್ ಇದ್ದರೆ ಪೈನಾಪಲ್ ಎಸೆನ್ಸ್ ಅಥವಾ ವೆನಿಲಾ ಎಸೆನ್ಸ್ ಏನೇ ಇದ್ರೂ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಆ ಥರ ಫ್ಲೇವರ್ಸ್ ಬೇಕು ಅಂದರೆ. ನಾನು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಇದರ ಎಸೆನ್ಸ್ ಎಲ್ಲ ಆಗಲಿ ಏನೂ ನಾನು ಇದು ತನಕ ಯೂಸು ಮಾಡಿಲ್ಲ. ಸೊ ಕ್ವಿಕ್ಕಾಗಿ ಇದು ಯಾವ ಸ್ವೀಟ್ ಅಂತ ಗೆಸ್ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ, ಬಟ್ ಜಾಸ್ತಿ ಅಂತೂ ತಿನ್ನೋಕ್ಕಾಗಲ್ಲ. ಇದೊಂದು ಪೇಣಿ ಅಂತ ಅಂತೀವಿ ವಿತ್ ಬಾದಾಮ್ ಮಿಲ್ಕ್. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ ದ ಜಾಬ್ ಅಪ್ಡೇಟ್ಸ್. ಯಾರೆಲ್ಲ ಜಾಬ್ಸ್ ನೋಡ್ತಿದ್ದೀರಾ, ಇವತ್ತು ನಾನು 2 ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಜಾಬ್ ಅಪ್ಡೇಟ್ಸ್ ಕೊಡ್ತಿದ್ದೀನಿ. ಒಂದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ, 2 ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ, ಒಂದು ಮ್ಯಾಂಗ್ಳೂರಲ್ಲಿ. ಸೊ 2 ಕಂಪನಿ ಆಪರ್ಚುನಿಟೀಸ್ ಕಂಪ್ಲೀಟ್ಲಿ ಫಾರ್ ಗರ್ಲ್ಸ್. ಸೊ ಯಾರೆಲ್ಲರೂ ಈ ಲೊಕೇಶನ್ಸಲ್ಲಿ ಮತ್ತು ಈ ಪರ್ಟಿಕ್ಯುಲರ್ ಡೊಮೈನಲ್ಲಿ ಜಾಬ್ ನೋಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಸೊ ಆದಷ್ಟು ಎಲ್ಲರಿಗೂ ಬೇಗ ಜಾಬ್ ಆಗಲಿ ಅನ್ನೋದೇ ನನ್ನ ಇಂಟೆನ್ಷನ್ ಕೂಡ. ಸೊ ಲೆಟ್ ಸ್ಟಾರ್ಟ್. ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅಂತ ಹೇಳ್ತೀನಿ. ಸೊ ಒಂದು ಫೀಮೇಲ್ ಆಪರೇಷನ್ ಅಸಿಸ್ಟೆಂಟ್ನ ನೋಡ್ತಿದ್ದಾರೆ ಮಿಂತ್ರಾ ಫ್ಯಾಷನ್ಸ್ ಅವರು.
ಸೊ ಮಿಂತ್ರಾ ಫ್ಯಾಷನ್ಸ್ ಅಂತ ಕಂಪನಿಯಲ್ಲಿ ಬರೀ ಫೀಮೇಲ್ಸ್ ಮಾತ್ರ ಆಪರೇಷನ್ ಅಸಿಸ್ಟೆಂಟಾಗಿ. ಸೊ ಕ್ವಾಲಿಫಿಕೇಷನ್ ಏನು ತುಂಬ ಹೈಯೆಸ್ಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅವ್ರದ್ದು. 10th 12th ಇಲ್ಲ ಯಾವ ಗ್ರ್ಯಾಜುಯೇಷನ್ ಆಗಿದ್ರು ಫೈನ್. ಮತ್ತು ತುಂಬ ಒಳ್ಳೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅವರು. ಏನಂತ ಅಂದರೆ 20,000 ಸ್ಯಾಲ್ರಿ ಕೊಡ್ತಿದ್ದಾರೆ, ಮತ್ತು 2 ವೇ ಫ್ರೀ ಪಿಕಪ್ ಮತ್ತು ಡ್ರಾಪ್ ಕ್ಯಾಬ್ ಇದೆ, ಮತ್ತು 1 ಟೈಮ್ ಫ್ರೀ ಫುಡ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಏಜ್ ಬಂದುಬಿಟ್ಟು ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 27 ಇಯರ್ಸ್ ಆಗಿರಬೇಕು. ಸೊ ಕಂಪನಿ ಬಂದುಬಿಟ್ಟು ಮಿಂತ್ರಾ ಫ್ಯಾಷನ್ಸ್. ಕ್ವಾಲಿಫಿಕೇಷನ್ ಬಂದು 10th 12th ಗ್ರ್ಯಾಜುಯೇಷನ್ ಯಾವುದಾಗಿದ್ರು ಫೈನ್. ಸ್ಯಾಲ್ರಿ ಅಪ್ ಟು 20,000 ವಿತ್ 2 ವೇಸ್ ಕ್ಯಾಬ್ ಇದೆ, ಫ್ರೀ ಕ್ಯಾಬ್ ಫೆಸಿಲಿಟೀಸ್, ಮತ್ತು 1 ಟೈಮ್ ಫುಡ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಏಜ್ ಬಂದುಬಿಟ್ಟು 20 ಇಯರ್ಸಿಂದ 27 ಇಯರ್ಸ್ ತನಕ ಆಗಿರಬೇಕು, ಮತ್ತು ಯಾವುದೇ ಚಾರ್ಜಸ್ ಕೂಡ ನೀವು ಪೇ ಮಾಡೋ ಹಾಗಿಲ್ಲ. ಇಂಟರ್ವ್ಯೂ ಎಲ್ಲ ಕಂಪ್ಲೀಟ್ಲಿ ಈಸಿ ಇರುತ್ತೆ. ಜಸ್ಟ್ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ನಾನು. ಮತ್ತು ಅವ್ರದ್ದು ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಮಾಡಿರ್ತೀನಿ. ಮತ್ತು ರೆಸ್ಯೂಮ್ನ ಅವ್ರಿಗೆ ಸೆಂಡ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಕಾಲ್ ಮಾಡಿ, ಸೊ ದಟ್ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ, ಸಪೋರ್ಟ್ ಮಾಡಿಕೊಡ್ತಾರೆ. ಓಕೆನಾ? ಇದು ಬ್ಯಾಂಗ್ಳೂರ್ ಲೊಕೇಶನ್. ಓಕೆನಾ? ಓಕೆ, ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು, ಮತ್ತು ಇದು ಕೂಡ ಗರ್ಲ್ಸಿಗೆ ಮಾತ್ರ. ಇದು ಆಲ್ಮೋಸ್ಟ್ ತುಂಬ ದಿನದಿಂದ ಐರ್ ಆಗ್ತಿದೆ. ಮೋಸ್ಟ್ಲಿ ನಿಮಗೂ ತುಂಬ ಜನಕ್ಕೆ ರೀಚ್ ಆಗಿದೆ, ಬಟ್ ಎಷ್ಟೊಂದು ಜನಕ್ಕೂ ರೀಚ್ ಆಗಿಲ್ಲ. ಅದಕ್ಕೋಸ್ಕರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಗರ್ಲ್ಸಿಗೆ ಮಾತ್ರ, ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ. ಸೊ ಲೊಕೇಶನ್ ಬಂದುಬಿಟ್ಟು ನರ್ಸಾಪುರ ಬರೋದು ಬ್ಯಾಂಗ್ಳೂರ್ ಹತ್ರನೇ, ಬಟ್ ಔಟ್ಸ್ಕರ್ಟ್ಸಲ್ಲಿದೆ ಅಷ್ಟೇ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಸ್ ಫೆಸಿಲಿಟೀಸ್ ಎಲ್ಲ ಅವ್ರದ್ದೇ ಇರುತ್ತೆ, ಅದಕ್ಕೋಸ್ಕರ. ಓಕೆನಾ? ನರ್ಸಾಪುರ ಅಂದರೆ ತುಂಬ ದೂರ ಏನಿಲ್ಲ, ಅದೊಂದು ಇಂಡಸ್ಟ್ರಿಯಲ್ ಏರಿಯಾ, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಷ್ಟೇ. ಸೊ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಮತ್ತು ಅದು ಕೋಲಾರ ಡಿಸ್ಟಿಕ್ ಹತ್ರ ಬರುತ್ತೆ ನರ್ಸಾಪುರ ಅನ್ನೋದು. ಸ್ಯಾಲ್ರಿ ಬಂದುಬಿಟ್ಟು 15,000 ಇರುತ್ತೆ. ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಅಂದರೆ ಫ್ರೀ ಬಸ್ ಫೆಸಿಲಿಟೀಸ್ ಮತ್ತು ಫುಡ್ ಎರಡೂ ಅವರೇ ಕೊಡ್ತಿದ್ದಾರೆ. ಮತ್ತು ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಂಡೇಟರಿ ಇಲ್ಲ. ಏಜ್ ಮಾತ್ರ 18+ ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 26 ಇಯರ್ಸ್ ಅಷ್ಟೇ. ಸೊ ಅಬೌಟ್ 26 ಇಯರ್ಸ್ ಅಪ್ಲೈ ಮಾಡಲಿಕ್ಕಾಗಲ್ಲ, ಬಿಲೋ 18 ಇಯರ್ಸ್ ಅವ್ರು ಕೂಡ ಅಪ್ಲೈ ಮಾಡಲಿಕ್ಕಾಗಲ್ಲ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಇಲ್ಲದೆ ಇರೋದ್ರಿಂದ, ಸೊ ಕ್ಯಾಬ್ ಫೆಸಿಲಿಟೀಸು ಇದ್ದು ಫುಡ್ ಫೆಸಿಲಿಟೀಸು ಇರೋದ್ರಿಂದ ಇಟ್ಸ್ ಬೆಸ್ಟ್ ಅಂತಲೇ ನಾನು ಹೇಳ್ಬೋದು. ಮತ್ತು ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದ್ರಿಂದ ಅಷ್ಟೊಂದೇನು ರಿಸ್ಕ್ ಇರೋಲ್ಲ. ಸೊ ಮಾಡ್ಕೊಂಡು ಹೋಗ್ಬೋದು. 15,000 ಸ್ಯಾಲ್ರಿ ಇರುತ್ತೆ. ಸೊ ಇದು ಕೂಡ ಬ್ಯಾಂಗ್ಳೂರ್ ಲೊಕೇಶನ್ದೇ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಂಗ್ಳೂರ್ ಲೊಕೇಶನ್ದು. ಮ್ಯಾಂಗ್ಳೂರ್ ಲೊಕೇಶನಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ನ ನೋಡ್ತಿದ್ದಾರೆ. ಡೇಟಾ ಎಂಟ್ರಿ ಆಪ್ರೇಟರ್ ಇದು ಬೋತ್ ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ ಯಾರಾದ್ರೂ ಫೈನ್ ಅವರಿಗೆ. ಸೊ 0 to 6 months ಎಕ್ಸ್ಪೀರಿಯನ್ಸ್, ಅಂದರೆ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಫೈನ್ ಅವ್ರಿಗೆ. ಸೊ ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ, ಯಾವುದೇ ಗ್ರ್ಯಾಜುಯೇಷನ್ಸ್ ಆದ್ರೂ. 10th ಪಾಸ್ 12th ಪಾಸ್ ಅಲೋ ಇಲ್ಲ, ಗ್ರ್ಯಾಜುಯೇಷನ್ಸ್ ಮಾತ್ರ ಅಲೋಡ್. ಸೊ ಸ್ಯಾಲ್ರಿ ಬಂದುಬಿಟ್ಟು 15,000 ಇದೆ. ಗುಡ್ ಕಮ್ಯುನಿಕೇಷನ್ ಇರಬೇಕು, ಮತ್ತು ಎಕ್ಸೆಲ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕಷ್ಟೆ. ಸೊ ನೆಕ್ಸ್ಟ್ ಏನಕ್ಕೆ ಅವ್ರಿಗೆ ಎಕ್ಸೆಲ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ, ಡೇಟಾ ಎಂಟ್ರಿ ಆಪ್ರೇಟರ್ಸ್ಗೆ ಎಕ್ಸೆಲ್ ಇಲ್ಲ ಅಂದರೆ ಏನೂ ಆಪ್ರೇಟ್ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಎಕ್ಸೆಲ್ ಎಲ್ಲ ಚೆನ್ನಾಗಿ ಕಮ್ಯುನಿಕೇಷನ್ ಇದ್ದು ಎಕ್ಸೆಲ್ ಆಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು. ಮತ್ತು ಮ್ಯಾಂಗ್ಳೂರ್ ಲೊಕೇಶನಲ್ಲೇ ಇದ್ಕೊಂಡು ನೀವು ಮ್ಯಾಂಗ್ಳೂರಲ್ಲೇ ಜಾಬ್ ಸರ್ಚ್ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅವ್ರದ್ದು ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಡ್ರಾಪ್ ಮಾಡಿರ್ತೀನಿ. ಅವ್ರಿಗೂ ರೆಸ್ಯೂಮ್ ಶೇರ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಕಾಲ್ ಮಾಡಿ. ಸೊ 3 ಕಂಪ್ನೀಸ್ದು ನಾನು ಅಪ್ಡೇಟ್ ಮಾಡಿದ್ದೀನಿ ವಿತ್ 2 ಲೊಕೇಶನ್ಸ್. ನಿಮಗೆ ಯಾರಾದ್ರೂ ಜಾಬ್ಸ್ ನೋಡ್ತಾ ಇರೋರು ಇದ್ದರೆ, ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದೇ ವಿಡಿಯೋ ಶೇರ್ ಮಾಡಿ ಅವರಿಗೆ. ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸು ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಹಾಕಿರ್ತೀನಿ. ಅವ್ರುಗಳನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಅವರು ಅಪ್ಡೇಟ್ ಮಾಡ್ತಾರೆ. ಯಾರಿಗೂ ಯಾವ ಜಾಬಿಗೂ ಇಲ್ಲಿ ಅಮೌಂಟ್ ಚಾರ್ಜಸ್ ಏನೂ ಇಲ್ಲ. ಮತ್ತು ಡೈರೆಕ್ಟ್ ಜಾಯ್ನಿಂಗ್ ಇದೆ ಮಿಂತ್ರಾ ಫ್ಯಾಷನ್ಸಲ್ಲಿ ಮತ್ತು ನರ್ಸಾಪುರ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಅಂತ ಅಂದರೆ ನಾವು ಪೇ ಮಾಡೋಕ್ಕಿರುತ್ತಾ ಅಂತ ಹೇಳ್ಬೋದು. ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅವರಿಗೆ ಇಮಿಡಿಯೇಟ್ ಹೈರಿಂಗ್ ಬೇಕು ಮತ್ತು ಬಲ್ಕ್ ಹೈರಿಂಗ್ ಬೇಕು. ಅದಕ್ಕೋಸ್ಕರನೇ ಅವರು ಏನು ಇಂಟರ್ವ್ಯೂಸ್ ಇಲ್ದಲೇ ತೊಗೊತಿದ್ದಾರೆ. ಸೊ ನೀಡ್ ನಾಟ್ ಟು ವರಿ, ಆ ಥರ ಎಲ್ಲ ಏನು ವರಿ ಮಾಡ್ಕೋಬೇಡಿ. ಆ ಥರ ಏನು ವರಿ ಮಾಡ್ಕೋಬೇಡಿ. ಸೊ ಆದಷ್ಟು ಟ್ರೈ ಮಾಡಿ, ಜಾಬ್ ಖಂಡಿತ ಎಲ್ಲರಿಗೂ ಆಗುತ್ತೆ. ಮಾರ್ಕೆಟ್ ಡೌನ್ ಇದೆ, ಬಟ್ ಆಪರ್ಚುನಿಟೀಸು ಇದೆ. ಯೂಸ್ ಮಾಡ್ಕೊಂಡಂಗೆ ನೀವು ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಂಡಂಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅದಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಬೇಗ ಜಾಬ್ ಆಗಲಿ, ಎಲ್ಲರಿಗೂ ಬೇಗ ಒಳ್ಳೆಯದಾಗಲಿ.
ಆಲ್ ದ ಬೆಸ್ಟ್, ಗುಡ್ ಲಕ್, ಬಾಯ್ ಬಾಯ್.